ಊಟಕ್ಕಾಗಿ ಬದುಕುವುದಲ್ಲ, ಬದುಕಿನಲ್ಲಿ ಊಟ ಮಾಡುವುದು ಯಾವುದೋ ಒಂದು ಮಹತ್ತರ ಉದ್ದೇಶಕ್ಕಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಸತ್ಸಂಗದ ವಿಷಯ ಆಹಾರ ಶುದ್ಧಿಯಿಂದ ಮನಃಶುದ್ಧಿ ಅಂತ. ಆಹಾರ ಎಂಬ ಶಬ್ದಕ್ಕೆ ಅರ್ಥ ಆಹ್ರಿಯತೆ ಇತಿ ಆಹಾರ. ಆಹರಣ ಅಂದರೆ ಒಳಗಡೆ ತೆಗೆದುಕೊಳ್ಳೋದು ಅಂತ. ನಾವು 5 ದ್ವಾರಗಳಿಂದ ಆಹಾರ ಸ್ವೀಕರಿಸ್ತಾ ಇರ್ತೇವೆ. ಕಣ್ಣಿಗೆ ರೂಪ ಆಹಾರ, ಕಿವಿಗೆ ಶಬ್ದ ಆಹಾರ, ನಾಲಿಗೆ ರುಚಿಯಾದ ಪದಾರ್ಥ ಆಹಾರ, ಮೂಗಿಗೆ ಗಂಧ ಆಹಾರ, ಚರ್ಮಕ್ಕೆ ಸ್ಪರ್ಶ ಆಹಾರ. ಈ ಆಹಾರವನ್ನು ಶುದ್ಧವಾಗಿಟ್ಟುಕೊಂಡ್ರೆ ಮನಸ್ಸು ಶುದ್ಧವಾಗ್ತದೆ ಅಂತ. ಮನಸ್ಸೆಂಬ ಮನೆಗೆ ಈ 5 ಕಿಟಕಿಗಳನ್ನು ಇಟ್ಟಿದ್ದಾನೆ ಭಗವಂತ. ಬೇಡದ ವಸ್ತುಗಳನ್ನು ನಾವು ಒಳಗಡೆಗೆ ತುರುಕಿಸಿದರೆ ಮನಸ್ಸು ಹೇಗೆ ಮನೆ ಹೇಗೆ ಹೊಲಸಾಗುತ್ತೋ ಹಾಗೆ ಮನಸ್ಸು ಕೂಡ. ಈ 5ಕ್ಕೂ ಆಹಾರ ಅಂತ ಕರೆದರೂ ಕೂಡ ರೂಢಿಯಲ್ಲಿರುವಂಥದ್ದು ತಿನ್ನುವಂತಹ, ನಾಲಿಗೆಯಲ್ಲಿ ನಾವು ಅನುಭವಿಸುವಂತಹ ಏನು ಆಹಾರ ಇದೆ ಅದನ್ನು ಪ್ರಸಿದ್ಧವಾಗಿ ಆಹಾರ ಅಂತ ಕರೆದಿದ್ದೇವೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಡೆಗೆ ಬರ್ತದೆ, ಆಹಾರ ಶುದ್ಧೌ ಸತ್ವಶುದ್ಧಿ, ಶುದ್ಧ ಸತ್ವೌ ಧ್ರುವಾ ಸ್ಮೃತಿ, ಸ್ಮೃತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷಃ. ಆಹಾರ ಶುದ್ಧವಾಗಿದ್ದರೆ ಸ್ಮೃತಿ ಶುದ್ಧವಾಗುತ್ತದೆ ಅಂತ. ಅಂದರೆ ಸತ್ವಶುದ್ಧಿ, ಮನಸ್ಸು ಶುದ್ಧವಾಗ್ತದೆ. ಮನಸ್ಸು ಶುದ್ಧವಾದರೆ ನಮ್ಮ ಜ್ಞಾನ ಅನ್ನುವಂಥದ್ದು ಪರಿಪಕ್ವವಾಗ್ತದೆ. ಜ್ಞಾನ ಪಕ್ವವಾದರೆ ಮೋಕ್ಷ ಸಿಗ್ತದೆ. ಅಂದರೆ ಮೋಕ್ಷಕ್ಕೂ ಆಹಾರಕ್ಕೂ ನೇರವಾದ ಸಂಬಂಧ. ಅದಕ್ಕೆ ಉಪನಿಷತ್ತೆ, ಛಾಂದೋಗ್ಯ ಉಪನಿಷತ್ತೆ ವಿವರಿಸುವ ರೀತಿ, ನಾವು ತಿನ್ನತಕ್ಕಂಥ ಆಹಾರ 3 ಬಗೆಯಾಗಿ ವಿಂಗಡಣೆ ಆಗುತ್ತಂತೆ. ಸ್ಥೂಲವಾದ ಭಾಗ ಮಲದ ರೂಪದಲ್ಲಿ ವಿಸರ್ಜನೆ ಆಗ್ತದೆ. ಮಧ್ಯಮ ಭಾಗ ದೇಹಕ್ಕೆ ಪೋಷಕಾಂಶಗಳಾಗಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಈ ರೂಪದಲ್ಲಿ ಶರೀರಕ್ಕೆ ಪೋಷಣೆಯನ್ನು ಮಾಡ್ತದೆ. ಇನ್ನು ಸೂಕ್ಷ್ಮ ಭಾಗ ಅನ್ನೋದು ಮನಸ್ಸಾಗ್ತದೆ ಅಂತ ಹೇಳ್ತಾರೆ. ಆಹಾರದ ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ. ಅದಕ್ಕೆ ಮನಸ್ಸು ಶುದ್ಧವಾಗಬೇಕು ಅಂದರೆ ಆಹಾರ ಶುದ್ಧವಾಗಬೇಕು. ಕೆಲವರು ಹೇಳ್ತಾರೆ ಆಹಾರ ಶುದ್ಧವಾಗಿದೆ ನಮ್ಮದು ಅಂತ, ಚೆನ್ನಾಗಿ ಆಹಾರ ತಿಂತಾ ಇದ್ದೇವೆ. ಶಾಸ್ತ್ರ ಹೇಳುತ್ತೆ 4 ಸಂಗತಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು ಆಹಾರ ಸ್ವೀಕರಿಸುವಾಗ. ಮೊದಲನೇದು ಆಹಾರದ ಮೂಲ, ಎರಡನೇದು ಆಹಾರದ ಮೊತ್ತ, ಮೂರನೇದು ಆಹಾರದ ಗುಣಮಟ್ಟ, ನಾಲ್ಕನೇದು ಆಹಾರವನ್ನು ಸೇವಿಸುವ ವಿಧಾನ. ಈ 4 ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಆಹಾರವನ್ನು ಯಾರು ತಯಾರಿಸ್ತಾರೆ, ಅವರು ಅದನ್ನು ಹೇಗೆ ಸಂಪಾದಿಸಿದ್ದಾರೆ, ಅವರು ಕೊಡುವಾಗ ಯಾವ ಮನಸ್ಸಿಟ್ಕೊಂಡು ಕೊಟ್ಟಿದ್ದಾರೆ, ಅದು ಕೂಡ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಮಹಾಭಾರತದ ಒಂದು ಪ್ರಸಂಗ, ಭೀಷ್ಮರು ಶರಶಯ್ಯ ಮೇಲೆ ಮಲಗಿದ್ದಾರೆ. ಪಾಂಡವರು ಹೋಗಿ ಅವ್ರ ಹತ್ರ ಉಪದೇಶವನ್ನು ಕೇಳುತ್ತಾರೆ. ಈ ಅನುಶಾಸನ ಪರ್ವ, ಶಾಂತಿ ಪರ್ವ ಅಂತ 2 ಪರ್ವಗಳಲ್ಲಿ ಭೀಷ್ಮರು ಕೊಟ್ಟ ಉಪದೇಶಗಳ ಸಂಗ್ರಹ ಇದೆ. ಪಂಚಪಾಂಡವರೊಟ್ಟಿಗೆ ದ್ರೌಪದಿ ಕೂಡ ಹೋಗಿದ್ಲಂತ. ಅವಳು ಕೇಳ್ತಾಳೆ, ಪಿತಾಮಹರೇ, ತಾವು ಧರ್ಮದ ಸುಂದರವಾದ ಉಪದೇಶವನ್ನು ಕೊಟ್ಟಿದ್ದೀರಿ, ಆದರೆ ಅಂದು ಕೌರವನ ಸಭೆಯಲ್ಲಿ ಏಕವಸ್ತ್ರಧಾರಿಣಿಯಾಗಿ ನಾನು ನಿಂತಾಗ ಆ ದುಶ್ಯಾಸನ ನನ್ನ ಸೀರೆಯನ್ನು ಸೆಳೆಯುವಾಗ ನಿಮ್ಮ ಧರ್ಮ ಪ್ರಜ್ಞೆಯಲ್ಲಿ ಹೋಗಿತ್ತು ಅಂತ ಕೇಳ್ತಾಳಂತ. ಆಗ ಭೀಷ್ಮರು ಹೇಳ್ತಾರೆ, ಸರಿಯಾಗಿ ಹೇಳಿದ್ಯಮ್ಮ ನೀನು. ದುರ್ಯೋಧನನ ಪಾಪದ ಅನ್ನವನ್ನು ಉಂಡ ಫಲವಾಗಿ ನನ್ನ ಬುದ್ಧಿಯಲ್ಲಿ ಆ ಧರ್ಮ ಪ್ರಜ್ಞೆ ಕ್ಷೀಣವಾಗಿತ್ತು. ಅರ್ಜುನನು ಹೊಡೆದ ಬಾಣದಿಂದ ಆ ರಕ್ತವೆಲ್ಲ ಸೋರಿ ಮತ್ತೆ ಪ್ರಜ್ಞೆ ಜಾಗೃತವಾಗಿದೆ ಎಂಬುದಾಗಿ ಹೇಳ್ತಾರಂತೆ.
ಅಂದ್ರೇನು? ಎಂತಹ ವ್ಯಕ್ತಿಯ ಮನೆಯಲ್ಲಿ ನಾವು ಆಹಾರ ಸ್ವೀಕರಿಸಿದ್ದೇವೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಅಡುಗೆ ಮಾಡುವಾಗ ದ್ವೇಷದಿಂದಲೋ ಕೆಟ್ಟ ಭಾವನೆಯಿಂದಲೋ ಅದು ಆಹಾರದಲ್ಲಿ ಸೇರಿಕೊಳ್ತದೆ. ಅದೊಂದು ಕತೆ ಹೇಳ್ತಾರಲ್ಲ, ಒಬ್ಬ ಸಂತ ದಾರಿಯಲ್ಲಿ ನಡ್ಕೊಂಡು ಬರುವಾಗ ಕಾಡಿನಲ್ಲಿ ಹಸಿವೆ ಆಯ್ತಂತೆ. ಅಲ್ಲಿ ಯಾರ್ದೋ ಮನೆ ಕಾಣಿಸ್ತು, ಊಟ ಮಾಡ್ದ. ಹೊರಟು ಬರುವಾಗ ಅಂಗಳದಲ್ಲಿರೋದು ಹಸು ಹೊಡ್ಕೊಂಡು ಬಂದ್ಬಿಟ್ಟಂತೆ. ಮನೆಗೆ ಬಂದ ಮೇಲೆ ಗೊತ್ತಾಯ್ತು ಅವನಿಗೆ, ನಾನು ಕದ್ಕೊಂಡು ಬಂದೆ ಹಸುನ ಅಂತ. ಅವನು ಹಿಂತಿರುಗಿ ಕೊಡ್ಲಿಕ್ಕೆ ಹೋದ್ನಂತೆ. ಆ ಕಾಡಿನಲ್ಲಿರ್ತಕ್ಕಂತಹ ಮನೆಯವನು ಹೇಳಿದಂತೆ, ಹಸು ಯಾಕೆ ಹಿಂತಿರಿಸ್ಕೊಂಡು ಬಂದ್ರಿ? ನಾನೇನು ದುಡ್ಡು ಕೊಟ್ಟು ತಂದಿರೋದಲ್ಲ, ನಾನು ಹೀಗೆ ಎಲ್ಲೇ ಹೊಡ್ಕೊಂಡು ಬಂದಿರೋದು ಅಂತ. ಅಂದ್ರೆ ಅರ್ಥ ಅವನು ಕಳ್ಳ. ಕಳ್ಳನ ಮನೆಯಲ್ಲಿ ಆಹಾರ ಸೇವಿಸುವುದರಿಂದ ಕಳ್ಳ ಬುದ್ಧಿ ಬಂತು ಇವರಿಗೆ. ಅಂದ್ರೆ ಆಹಾರ ಹೇಗೆ ಉತ್ಪತ್ತಿ ಆಯಿತು ಅದು ತಿಂದವನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೇವೆ, ಹೊರಗಡೆಗೆ ತಿನ್ನುವ ಅಭ್ಯಾಸ. ಅವರು ಯಾರೂ ಪ್ರೀತಿಯಿಂದ, ಬಾಂಧವ್ಯದಿಂದ, ಪವಿತ್ರ ಭಾವನೆಯಿಂದ ಆಹಾರ ಮಾಡಲ್ಲ. ದುಡ್ಡಿಗಾಗಿ ಅಪವಿತ್ರವಾಗಿ ಮಾಡ್ತಾರೆ. ತಿಂದವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ. ಆದಷ್ಟು ನಮ್ಮ ಮನೆಯಲ್ಲಿ ಮಾಡಿದ ಆಹಾರವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಶುದ್ಧಿ ಮಾಡಿ ನಾವು ಸ್ವೀಕರಿಸಿದ್ದೇ ಆದರೆ ಮಾಡುವಾಗ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಬಡಿಸುವಾಗ ಭಗವಂತನ ನಾಮ, ಆ ಮೂಲಕವಾಗಿ ಮನೆಯವರ ಮನಸ್ಸನ್ನೆಲ್ಲ ಶುದ್ಧಗೊಳಿಸಬಹುದು ನಾವು. ಮೊದಲನೇ ಸಂಗತಿ ಆಹಾರದ ಮೂಲ. ಎರಡನೇದು ಆಹಾರದ ಮೊತ್ತ, ಕ್ವಾಂಟಿಟಿ ಆಫ್ ಫುಡ್. ಅದೇ ಚರಕ ಸಂಹಿತೆಯ ಆಚಾರ್ಯ ಚರಕರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಚರಕರು ಮರದಡಿಯಲ್ಲಿ ಕುಳಿತುಕೊಂಡು ಮೇಲ್ಗಡೆ ಇರುವ ಒಂದು ಪಕ್ಷಿಗೆ ಕೇಳ್ತಾ ಇದ್ರಂತೆ, ಕೋರುಕ್ ಕೋರುಕ್ ಕೋರುಕ್. ಅರುಕ್ ಅಂದರೆ ರೋಗರಹಿತ, ರೋಗರಹಿತನಾರು ಅಂತ. ಆ ಪಕ್ಷಿ ಹೇಳ್ತಂತೆ, ಹಿತಭುಕ್ ಮಿತಭುಕ್ ಋತಭುಕ್ ಅರುಕ್. ಹಿತವಾಗಿ ತಿನ್ನುವವನು, ಮಿತವಾಗಿ ತಿನ್ನುವವನು, ಋತವಾಗಿ ತಿನ್ನುವವನು, ಸಮಯಕ್ಕೆ ಸರಿಯಾಗಿ. ಹಿತ ಮಿತ ಋತ ಇದನ್ನು ನಾವು ಗಮನಿಸಬೇಕು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಒಮ್ಮೆ ಉಂಡವನು ಯೋಗಿ, 2 ಬಾರಿ ಉಂಡವನು ರೋಗಿ, 3 ಬಾರಿ ಉಂಡವನನ್ನು ಹೊತ್ತುಕೊಂಡು ಹೋಗಿ ಅಂತ. ಆಹಾರದ ಕ್ವಾಂಟಿಟಿ, ಹೊಟ್ಟೆಯ ಅರ್ಧ ಭಾಗವನ್ನು ಆಹಾರದಿಂದ ತುಂಬಿ ಉಳಿದರ್ಧ ನೀರು ಮತ್ತು ಗಾಳಿಯ ಸಂಚರಣೆಗೆ ಇಡಬೇಕು ಅನ್ನತ್ತೆ ಆಯುರ್ವೇದ ಶಾಸ್ತ್ರ. ಇದನ್ನು ನಾವು ಗಮನಿಸಬೇಕು. ಮೂರನೇ ಸಂಗತಿ ಕ್ವಾಲಿಟಿ. ಸತ್ವ, ರಜಸ್ಸು, ತಮಸ್ಸು ಅಂತೂ 3 ಕ್ವಾಲಿಟಿ ಇದೆ ಆಹಾರದಲ್ಲಿ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಚರ್ಚೆ ಮಾಡ್ತಾನೆ. ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾ ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್. ಈ ರೀತಿಯಾಗಿ ಸಸ್ಯಾಹಾರ ಏನಿದೆ, ಹಣ್ಣಿರಬಹುದು, ತರಕಾರಿ ಇರಬಹುದು, ಬೇಳೆಕಾಳುಗಳಿರಬಹುದು. ಸತ್ಯವಾಗಿ ಹೇಳಬೇಕಾದ್ರೆ ದೇವರಿಗೆ ನಾವು ಯಾವುದನ್ನು ನೈವೇದ್ಯ ಮಾಡ್ತೇವೋ ಅದೆಲ್ಲ ಸಾತ್ವಿಕ ಆಹಾರ. ಟೀ, ಕಾಫಿ, ಬೆಳ್ಳುಳ್ಳಿ, ಈರುಳ್ಳಿ ಅದು ಯಾವುದೊಂದು ದೇವರಿಗೆ ನೈವೇದ್ಯ ಮಾಡಲ್ಲ. ಅವೆಲ್ಲವೂ ಸಾತ್ವಿಕವಲ್ಲ, ರಾಜಸವೋ ತಾಮಸವೋ ಕೆಟಗರಿಗೆ ಸೇರ್ತದೆ. ಸಾತ್ವಿಕ ಆಹಾರ ಉಂಡವನಿಗೆ ಮನಸ್ಸು ಸಾತ್ವಿಕವಾಗತ್ತೆ, ಮನಸ್ಸು ಶುದ್ಧವಾಗತ್ತೆ. ನಾವು ನೋಡ್ತೇವಲ್ಲ ಪ್ರಕೃತಿಯಲ್ಲಿ, ಜಿಂಕೆ ಇರಬಹುದು, ಹಸು ಇರಬಹುದು, ಆನೆ ಇರಬಹುದು, ಅದರ ಸ್ವಭಾವ ಹೇಗೆ? ಹುಲಿ, ಚಿರತೆ, ಬೆಕ್ಕು, ನಾಯಿ, ತೋಳ ಅವುಗಳ ಸ್ವಭಾವ ಹೇಗೆ? ಹಿಂಸ್ರಕ ಪಶುಗಳ ಸ್ವಭಾವ ಅತ್ಯಂತ ಪ್ರಕ್ಷುಬ್ಧವಾಗಿರ್ತದೆ. ಇವು ಶಾಂತವಾಗಿರುತ್ತೆ. ಅಧ್ಯಾತ್ಮ ಸಾಧನೆಯ ಪಥದಲ್ಲಿ ಇರುವವನು ಶಾಖಾಹಾರವನ್ನು, ಸಸ್ಯಾಹಾರವನ್ನು ಅಭ್ಯಾಸ ಮಾಡಬೇಕು. ಹಾಗಂತ ಬೇರೆ ವ್ಯವಹಾರದ ಪ್ರಪಂಚದಲ್ಲಿ ಕಾರ್ಯ ಮಾಡುವವರಿಗೆ ಅದು ನಿಷೇಧವೇನಲ್ಲ. ಆದರೆ ನಮ್ಮ ಮನಸ್ಸು ಪ್ರಶಾಂತವಾಗಬೇಕು ಅಂದರೆ ಸಸ್ಯಾಹಾರ ಖಂಡಿತವಾಗಿ ಬೇಕು. ಇನ್ನು ರಾಜಸಾಹಾರ ಅಂದರೆ ಹೇಗೆ? ಖಾರ, ಉಪ್ಪು, ಹುಳಿ, ಸೀದಿ ಅಂದರೆ ಬಿಸಿಯಾಗಿರುವಂಥದ್ದು, ಇವೆಲ್ಲ ರಾಜಸ. ಅಂದರೆ
ಒಬ್ಬರು ಹೇಳ್ತಾ ಇದ್ರು ಆಂಧ್ರ ಚಟ್ನಿ ಅಂತ. ಅದು ಒಂದು ಬಾಯಿಗೆ ಹಾಕ್ಕೊಂಡ್ರೆ ಎಲ್ಲ ಹೋಲಲ್ಲೂ ಒಟ್ಟಿಗೆ ನೀರು ಬರುತ್ತೆ ಅಂತ. ಅಂಥ ಉಪ್ಪಿನಕಾಯಿ, ಅದಕ್ಕೆ ರಾಜಸಾಹಾರ ಅಂತ ಹೇಳ್ತಾರೆ. ಇನ್ನು ತಾಮಸಾಹಾರ, ಯಾತಯಾಮಂ 3 ಗಂಟೆ ಕಳೆದದ್ದು, ಗತರಸಂ ಒಣಗಿ ಹೋದದ್ದು, ಸೀಕಲಾದದ್ದು, ವಾಸನೆ ಬರುವಂಥದ್ದು, ಮಾಂಸ, ಮದ್ಯ, ಈ ಮುಂತಾದದ್ದು ತಾಮಸಾಹಾರ. ಅದನ್ನು ತಿಂದವನು ಆಲಸ್ಯ, ಪ್ರಮಾದ, ನಿದ್ರಾಗಳಿಗೆ ವಶನಾಗ್ತಾನೆ. ಇದು ಕ್ವಾಲಿಟಿ ಆಫ್ ಫುಡ್, ಆಹಾರದ ಗುಣಮಟ್ಟ ನಾವು ಗಮನಿಸಬೇಕು. ಇನ್ನು ಕೊನೆಯದಾಗಿ ಆಹಾರವನ್ನು ಸೇವಿಸುವ ವಿಧಾನ. ಇವತ್ತಿನ ದಿನಗಳು ಎಷ್ಟೋ ಜನ ಇದನ್ನು ಅನುಸರಿಸಲ್ಲ, ತಪ್ಪು ಮಾಡ್ತಾರೆ. ಶೂವನ್ನು ಹಾಕ್ಕೊಳ್ತಾರೆ, ಬಟ್ಟೆ ಹಾಕ್ಕೊಳ್ತಾರೆ, ನಿಂತ್ಕೊಳ್ತಾರೆ, ಟಿವಿಯನ್ನು ನೋಡಿ ಸೋಫಾ ಕಾಲ ಮೇಲೆ ತಟ್ಟೆಯನ್ನು ಇಟ್ಕೊಳ್ತಾರೆ, ಚಿತ್ರ ವಿಚಿತ್ರವಾದ ರೀತಿಯಲ್ಲಿ ಆಹಾರ ಸೇವಿಸ್ತಾರೆ. ದೊಡ್ಡ ದೋಷ. ಪ್ರಾಚೀನರು ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ಅನ್ನಂ ನ ನಿಂದ್ಯಾತ್, ಅನ್ನಂ ನ ಪರಿಚಕ್ಷೀತ, ಅನ್ನಂ ಬಹು ಕುರ್ವೀತ, ಅನ್ನಪೂರ್ಣೇಶ್ವರಿ ಅಂತ ಕರೆದಿದ್ದಾರೆ. ಅದಕ್ಕೆ ಅವಮಾನ ಮಾಡಬಾರದು, ಊಟ ಮಾಡುವಾಗ ಕೆಟ್ಟ ಮಾತನಾಡಬಾರದು, ಅನ್ನವನ್ನು ಒಗಿಬಾರದು, ಎಸೀಬಾರದು, ಹೆಚ್ಚು ಅನ್ನವನ್ನು ಮಾಡಿ ಇನ್ನೊಬ್ಬರಿಗೆ ದಾನ ಮಾಡಬೇಕು. ಅನ್ನವೇ ಬ್ರಹ್ಮ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಅನ್ಯಾಯವಲ್ವೇ? ನಮ್ಮ ಕೈಕಾಲುಗಳನ್ನು ತೊಳೆದು ಶುಚಿಯಾಗಿ ಪೂರ್ವಾಭಿಮುಖವೋ ಉತ್ತರಾಭಿಮುಖವಾಗಿ ಕುಳಿತು ಆ ಅನ್ನಕ್ಕೆ ಪ್ರೋಕ್ಷಣೆಯನ್ನು ಮಾಡಿ, ಪರಿಶೇಚನೆಯನ್ನು ಮಾಡಿ, ಅಮೃತೋಪಸ್ತರಣಮಸಿ ಸ್ವಾಹ, ಪ್ರಾಣಾಗ್ನಿಹೋತ್ರ ಏನು ಹೇಳಿ, ಪ್ರಾಣಾಗ್ನಿಹೋತ್ರವಂತೆ. ಅದೊಂದು ಅಗ್ನಿಹೋತ್ರ. ಯಾಕೆ? ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ನಾನು ವೈಶ್ವಾನರ ಅಗ್ನಿಯಾಗಿ ಎಲ್ಲರ ಹೊಟ್ಟೆಯಲ್ಲಿ ಇದ್ದೇನೆ ಅಂತ ಭಗವಂತ ಹೇಳಿದ್ದಾನೆ. ಅವನಿಗೆ ಕೊಡುವ ಆಹುತಿ ಒಂದೊಂದು ತುತ್ತು, ಅದಕ್ಕೆ ಕವಳೆ ಕವಳೆ ಗೋವಿಂದ ನಾಮ ಸಂಕೀರ್ತನಂ, ತುತ್ತು ತುತ್ತಿಗೂ ಭಗವಂತ ನಾಮ ಸ್ಮರಿಸಬೇಕು ಅಂತ ಪ್ರಾಚೀನರು ಹೇಳಿದ್ದಾರೆ. ಆ ಪ್ರಕಾರವಾಗಿ ಶುಚಿರ್ಭೂತರಾಗಿ ಅನ್ನವನ್ನು ಪವಿತ್ರವಾದ ಭಾವನೆಯಿಂದ ನಾವು ಸೇವಿಸಿದ್ದೇ ಆದ ಪಕ್ಷದಲ್ಲಿ ಅದು ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಊಟ ಮಾಡೋದು ಭೋಗಕ್ಕಾಗಿ ಅಲ್ಲ. ಭಿಕ್ಷೌಷಧಂ ಭುಜ್ಯತಾಂ, ಶಂಕರ ಭಗವತ್ಪಾದರು ಹೇಳ್ತಾರಲ್ಲ, ಅದಕ್ಕೆ ಔಷಧ ಅಂತ ಕರೀತಾರೆ ಆಹಾರಕ್ಕೆ. ಔಷಧವನ್ನು ಭೋಗದ ವಸ್ತು ಅದು ಅಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸೇವಿಸಬೇಕು, ಹೇಗೆ ಬೇಕೋ ಹಾಗೆ ಸೇವಿಸುವ ವಿಧಾನ ಇದೆ. ಆಹಾರವನ್ನು ಔಷಧವಾಗಿ ಮಾಡಿಕೊಂಡರೆ ಔಷಧಿಯೇ ಆಹಾರ ಆಗುವುದಿಲ್ಲ ಅಂತೆ. ಇಲ್ಲದಿದ್ದರೆ ಬೆಳಿಗ್ಗೆ ಮತ್ತು ಸಂಜೆ ಔಷಧಿಯನ್ನು ಆಹಾರವಾಗಿ ಸೇವಿಸಬೇಕಾಗ್ತದೆ. ಯಾಕೆ? ಆಹಾರವನ್ನು ಕ್ರಮಬದ್ಧವಾಗಿ ನಾವು ಸೇವಿಸದೇ ಇರುವಂಥದ್ದು. ನಮ್ಮ ಗುರುಗಳು ನಮಗೆ ಪಾಠ ಮಾಡುವಾಗ ಪದೇ ಪದೇ ಹೇಳ್ತಾ ಇದ್ರು, ಆಹಾರ ಸೇವಿಸುವಾಗ ತುತ್ತು ತುತ್ತಿಗೂ ಭಗವಂತ ನಾಮ ಹೇಳಿ ಅಂತ. ಸುಲಭವಾಗಿ ಚಿತ್ತಶುದ್ಧಿ ಆಗ್ತದೆ. ಆಹಾರಾರ್ಥಂ ಕರ್ಮ ಕುರ್ಯಾದನಿಂದ್ಯಂ ಸ್ಯಾದಾಹಾರ ಪ್ರಾಣಸಂಧಾರಣಾರ್ಥಂ ಪ್ರಾಣಾಧಾರ್ಯಾಃ ತತ್ವಜಿಜ್ಞಾಸನಾರ್ಥಂ ತತ್ವಂ ಜ್ಞೇಯಂ ಯೇನ ಭೂಯೋ ನ ದುಃಖಂ. ಊಟ ಮಾಡುವಾಗ ಈ ಶ್ಲೋಕ ಹೇಳ್ತಾರೆ. ಇದರ ಅರ್ಥ ಏನು? ಆಹಾರಾರ್ಥಂ ಕರ್ಮ ಕುರ್ಯಾದನಿಂದ್ಯಂ, ಆಹಾರಕ್ಕಾಗಿ ಅನಿಂದ್ಯವಾದ ಕರ್ಮವನ್ನು ಮಾಡಬೇಕು. ಅನಿಂದ್ಯ ಅಂದರೆ ಶಾಸ್ತ್ರ ನಿಷಿದ್ಧವಲ್ಲದ ವಿದ್ಯುಕ್ತವಾದ ಕರ್ಮದಿಂದ ಆಹಾರ ಸಂಪಾದಿಸಬೇಕು. ಆಹಾರವನ್ನು ಯಾಕೆ ನಾವು ತಿನ್ನಬೇಕು? ಪ್ರಾಣ ಸಂಧಾರಣಾರ್ಥಂ, ಪರ್ಪಸ್ ಶರೀರ ಸ್ವಸ್ಥವಾಗಿರಬೇಕು ಅಂತ. ಪ್ರಾಣ ಯಾಕೆ ಧಾರಣೆ ಮಾಡಬೇಕು? ತತ್ವ ಜಿಜ್ಞಾಸನಾರ್ಥಂ, ತತ್ವಜ್ಞಾನ ಮಾಡಬೇಕು, ವಿಚಾರ ಮಾಡಬೇಕು. ತತ್ವ ವಿಚಾರ ಯಾಕೆ ಮಾಡಬೇಕು? ಏನ ಭೂಯೋ ನ ದುಃಖಂ, ಮೋಕ್ಷ ಸಿಗ್ತದೆ ಅಂತ. ಇದು ಬದುಕಿನ ಉದ್ದೇಶ. ಊಟಕ್ಕಾಗಿ ಬದುಕುವುದಲ್ಲ. ಬದುಕಿನಲ್ಲಿ ಊಟ ಮಾಡುವುದು ಯಾವುದೋ ಒಂದು ಮಹತ್ತರ ಉದ್ದೇಶಕ್ಕಾಗಿ, ಪರಮಾರ್ಥ ಪ್ರಾಪ್ತಿಗಾಗಿ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಈ 4 ಸಂಗತಿಗಳನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಆಹಾರ ಸೇವಿಸಿದರೆ ನಮ್ಮ ಅಂತಃಕರಣ ಶುದ್ಧವಾಗತ್ತೆ, ಪವಿತ್ರವಾಗತ್ತೆ, ಜೀವನ ಸಾರ್ಥಕವಾಗತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಹರಿ ಓಂ.